ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳಿದ್. ಇಂದು ನಾವು ಘನವಸ್ತುಗಳ ಸಂಯೋಜನೆಯ ಮೇಲ್ಮೈ ಪ್ರದೇಶದ ಬಗ್ಗೆ ಕಲಿಯುತ್ತಿದ್ದೇವೆ. 9ನೇ ತರಗತಿಯಲ್ಲಿ ನಾವು ಘನಗಳು, ಸಿಲಿಂಡರ್ಗಳು, ಕೋನ್ಗಳು ಮತ್ತು ಗೋಳಗಳಂತಹ ಘನವಸ್ತುಗಳೊಂದಿಗೆ ಪರಿಚಿತರಾಗಿದ್ದೇವೆ ಮತ್ತು ಅವುಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಪರಿಮಾಣಗಳನ್ನು ಹೇಗೆ ಕಂಡುಹಿಡಿಯುವುದು ಎಂದು ನಮಗೆ ತಿಳಿದಿದೆ. ಇಂದು ಈ ಅಧಿವೇಶನದಲ್ಲಿ ಮೇಲೆ ತಿಳಿಸಲಾದ ವಿವಿಧ ರೀತಿಯ ಘನವಸ್ತುಗಳ ಮೇಲ್ಮೈ ಪ್ರದೇಶಗಳ ಸಂಯೋಜನೆಯ ಬಗ್ಗೆ ನಾವು ಕಲಿಯುತ್ತೇವೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಮೂಲಭೂತ ಜ್ಯಾಮಿತೀಯ ಘನವಸ್ತುಗಳ ಸಂಯೋಜನೆಯಿಂದ ಮಾಡಲ್ಪಟ್ಟ ಹಲವಾರು ವಸ್ತುಗಳು ಮತ್ತು ರಚನೆಗಳನ್ನ ನಾವು ಕಾಣ್ತೇವೆ. ಉದಾಹರಣೆಗೆ, ನೀವು ರಾಕೆಟ್ ಅನ್ನ ನೋಡಿದಾಗ ಅದು ಕೇವಲ ಒಂದು ಆಕಾರವಲ್ಲ, ಆದ್ರೆ ಸಿಲಿಂಡರ್ಗಳು, ಕೋನ್ಗಳು ಮತ್ತು ಗೋಳಗಳ ಸಂಯೋಜನೆಯಾಗಿದೆ ಎಂದು ನೀವು ಗಮನಿಸಬಹುದು. ನೀರಿನ ಟ್ಯಾಂಕರ್ಗಳು, ಆಟದ ಮೈದಾನದ ಉಪಕರಣಗಳು ಮತ್ತು ಕೆಲವು ವಾಸ್ತುಶಿಲ್ಪದ ವಿನ್ಯಾಸಗಳಂತಹ ರಚನೆಗಳಿಗೂ ಇದು ಹೋಗುತ್ತೆ. ಈ ಅಧಿವೇಶನದಲ್ಲಿ ನಾವು ವಿವಿಧ ರೀತಿಯ ಘನವಸ್ತುಗಳ ಮೇಲ್ಮೈ ಪ್ರದೇಶಗಳನ್ನ ಸಂಯೋಜಿಸುವ ರೋಮಾಂಚನಕಾರಿ ಜಗತ್ತಿನಲ್ಲಿ ಧುಮುಕುತ್ತೇವೆ. ಈ ಆಕಾರಗಳು ಹೆಚ್ಚು ಸಂಕೀರ್ಣವಾದ ರಚನೆಗಳನ್ನ ರೂಪಿಸಲು ಒಟ್ಟುಗೂಡಿಸಿದಾಗ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಹೇಗೆ ಲೆಕ್ಕ ಹಾಕಬೇಕು ಎಂದು ನಾವು ಅನ್ವೇಷಿಸುತ್ತೇವೆ. ಕಲಿಕೆಯ ಉದ್ದೇಶಗಳು: ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ಹೀಗೆ ಮಾಡಬಹುದು. ಅವುಗಳ ಒಟ್ಟು ಮೇಲ್ಮೈ ಪ್ರದೇಶಗಳನ್ನ ಲೆಕ್ಕಾಚಾರ ಮಾಡಲು ಸಂಕೀರ್ಣ ಆಕಾರಗಳ ಸರಳವಾದ ಘಟಕಗಳಾಗಿ ವಿಭಜಿಸಿ. ಹೆಚ್ಚು ಸಂಕೀರ್ಣ ರಚನೆಗಳನ್ನ ರಚಿಸಲು ಆಕಾರಗಳ ಸಂಯೋಜನೆಯನ್ನ ಬಳಸುವ ಸಂದರ್ಭಗಳನ್ನ ಗುರುತಿಸಿ. ಪ್ಯಾಕೇಜಿಂಗ್ ವಿನ್ಯಾಸ, ವಾಸ್ತುಶಿಲ್ಪ ಮತ್ತು ಎಂಜಿನಿಯರಿಂಗ್ನಂತಹ ಮೇಲ್ಮೈ ವಿಸ್ತೀರ್ಣ ಮತ್ತು ಸಂಯೋಜನೆಗಳ ಪರಿಕಲ್ಪನೆಗಳನ್ನ ಅನ್ವಯಿಸುವ ನೈಜ ಜೀವನದ ಸಂದರ್ಭಗಳನ್ನ ಗುರುತಿಸಿ. ಕೀವರ್ಡ್ಗಳು: ಸಂಯೋಜಿತ ವ್ಯಕ್ತಿ, ಒಟ್ಟು ಮೇಲ್ಮೈ ವಿಸ್ತೀರ್ಣ, ಲ್ಯಾಟರಲ್ ಮೇಲ್ಮೈ ಪ್ರದೇಶ, ಸೇರುತ್ತಿದೆ, ಸ್ಕೂಪಿಂಗ್, ಕತ್ತರಿಸುವುದು. ವಿದ್ಯಾರ್ಥಿಗಳೇ, ಸಮಸ್ಯೆಯನ್ನ ಪರಿಹರಿಸೋಣ. ಉದಾಹರಣೆಗೆ, ಉಮೇಶ್ ಪ್ಲೇಯಿಂಗ್ ಟಾಪ್ ಖರೀದಿಸಿದರು. ಅದರ ಮೇಲೆ ಬಣ್ಣವಿಲ್ಲ. ಅವರು ಅದನ್ನ ಬಳಪಗಳಿಂದ ಬಣ್ಣ ಮಾಡಲು ಬಯಸಿದ್ದರು. ಮೇಲ್ಭಾಗವು ಅರ್ಧಗೋಳದಿಂದ ಆರೋಹಿಸಲ್ಪಟ್ಟ ಕೋನ್ ಆಕಾರದಲ್ಲಿದೆ. ಸಂಪೂರ್ಣ ಮೇಲ್ಭಾಗವು 5 ಸೆಂಟಿಮೀಟರ್ ಎತ್ತರದಲ್ಲಿದೆ ಮತ್ತು ಮೇಲ್ಭಾಗದ ವ್ಯಾಸವು 3.5 ಸೆಂಟಿಮೀಟರ್. ಅವನು ಬಣ್ಣ ಮಾಡಬೇಕಾದ ಮೇಲ್ಮೈ ಪ್ರದೇಶವನ್ನ ಹುಡುಕಿ. ಪರಿಹಾರ: ನೀಡಿದ ಮೇಲ್ಭಾಗದ ಎತ್ತರ 5 ಸೆಂಟಿಮೀಟರ್, ಮೇಲ್ಭಾಗದ ವ್ಯಾಸ 3.5 ಸೆಂಟಿಮೀಟರ್, ಮೇಲ್ಭಾಗದ ತ್ರಿಜ್ಯ ವ್ಯಾಸ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 3.52. ಉಮೇಶ್ ಪ್ಲೇಯಿಂಗ್ ಟಾಪ್ ಅನ್ನ ಬಣ್ಣ ಮಾಡಲು ಬಯಸ್ತಾರೆ. ಮೇಲ್ಭಾಗದ ಆಕಾರವು ಅರ್ಧಗೋಳದಿಂದ ಆರೋಹಿಸಲ್ಪಟ್ಟ ಕೋನ್ನಂತಿದೆ. ಆದ್ರಿಂದ ನಾವು ಕೋನ್ ಮತ್ತು ಗೋಳಾರ್ಧದ ಬಾಗಿಲ ಮೇಲ್ಮೈ ವಿಸ್ತೀರ್ಣವನ್ನ ಸೇರಿಸಬೇಕು. ಅವರು ಬಣ್ಣ ಮಾಡಬೇಕಾದ ಪ್ರದೇಶವನ್ನ ಕಂಡುಹಿಡಿಬೇಕು. ಅರ್ಧಗೋಳದ ಬಾಗಿದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2r2 ಎಂದು ನಮಗೆ ತಿಳಿದಿದೆ. ಈಗ ಸೂತ್ರದಲ್ಲಿ ಮೌಲ್ಯಗಳನ್ನ ಬದಲಿಸಿ.
2R2 is equal to 2 into 227 into 3.52 into 3.52 is equal to 11 into 0.5 into 3.5 is equal to 5.5 into 3.5 is equal to 19.25 centimeter 2. ಈಗ ಕೋನ್ನ ಬಾಗಿದ ಮೇಲ್ಮೈ ಪ್ರದೇಶವನ್ನ ಲೆಕ್ಕ ಹಾಕಿ. ಕೋನ್ನ ಬಾಗಿದ ಮೇಲ್ಮೈ ವಿಸ್ತೀರ್ಣ is equal to R into L. ಕೋನ ಎತ್ತರ is equal to ಮೇಲ್ಭಾಗದ ಎತ್ತರ ಮೈನಸ್ ಎತ್ತರ ಅರ್ಧಗೋಳದ ತ್ರಿಜ್ಯ. ಕೋನ ಎತ್ತರ is equal to 5 minus 32 cm is equal to 3.25 cm. ಮೇಲ್ಭಾಗದ ಎತ್ತರ ನಮಗೆ ತಿಳಿದಿದೆ, ಆದರೆ ಮೇಲ್ಭಾಗದ ಓರೆಯಾದ ಎತ್ತರವಲ್ಲ. ಆದ್ರಿಂದ ಮೊದಲು ಕೋನ್ನ ಓರೆಯಾದ ಎತ್ತರವನ್ನ ಕಂಡುಹಿಡಿಯಿರಿ. ಕೋನ್ನ ಓರೆಯಾದ ಎತ್ತರವನ್ನ ಕಂಡುಹಿಡಿಯಲು ನಾವು ಸಂಬಂಧವನ್ನ ಹೊಂದಿದ್ದೇವೆ. ಅಂದರೆ L square is equal to H square plus R square. L square is equal to 3.25 square plus 3.52 whole square is equal to 3.25 square plus 3.52 whole square. L square is equal to 10.5625 plus 12.254. L square is equal to bracket of 10.56 into 4 plus 12.254. L square is equal to 42.24 plus 12.254. L square is equal to 54.59 divided by 4. L is equal to root of 13.69. L is equal to 3.7 cm. ಈಗ ಕೋನ್ ಫಾರ್ಮುಲಾ is equal to R into L ನ ಬಾಗಿದ ಮೇಲ್ಮೈ ಪ್ರದೇಶದಲ್ಲಿ ಮೌಲ್ಯಗಳನ್ನ ಬದಲಿಸಿ. is equal to 5RL is equal to 227 into 3.52 into 3.7. is equal to 11 into 0.5 into 3.7 is equal to 20.35 cm square. ಆದ್ರಿಂದ ಕೋನ್ನ ಅರ್ಧಗೋಳದ CSA is equal to CSA ಬಣ್ಣಕ್ಕೆ ಬೇಕಾದ ಮೇಲ್ಭಾಗದ ಪ್ರದೇಶ is equal to 19.25 20.35 is equal to 39.6 cm square. ವಿದ್ಯಾರ್ಥಿಗಳೇ, ನಾವು ಇನ್ನೊಂದು ಸಮಸ್ಯೆಯನ್ನ ಪರಿಹರಿಸೋಣ. ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನ ಪ್ರತಿಯೊಂದು ತುದಿಯಿಂದ ಅರ್ಧಗೋಳವನ್ನ ಹೊರತೆಗೆಯುವ ಮೂಲಕ ಮರದ ಲೇಖನವನ್ನ ತಯಾರಿಸಲಾಯಿತು. ಸಿಲಿಂಡರ್ನ ಎತ್ತರವು 10 ಸೆಂಟಿಮೀಟರ್ ಆಗಿದ್ರೆ ಮತ್ತು ಅದರ ತಳದ ತ್ರಿಜ್ಯವು 3.5 cm ಆಗಿದ್ರೆ ಲೇಖನದ ಒಟ್ಟು ಮೇಲ್ಮೈ ಪ್ರದೇಶವನ್ನ ಕಂಡುಹಿಡಿಯಿರಿ. ಪರಿಹಾರ: ಈ ಪ್ರಶ್ನೆಯಲ್ಲಿ ನಾವು ಸಿಲಿಂಡರ್ನ ಬಾಗಿದ ಮೇಲ್ಮೈ ವಿಸ್ತೀರ್ಣ ಮತ್ತು ಎರಡು ಅರ್ಧಗೋಳಗಳ ಬಾಗಿದ ಮೇಲ್ಮೈ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡ್ತೇವೆ. ನಂತರ ನಾವು ಲೇಖನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಪಡಿತೇವೆ. ಪರಿಹಾರ ಹೇಗೆ ನೀಡಲಾಗಿದೆ ಅಂದ್ರೆ, ಸಿಲಿಂಡರ್ನ ಎತ್ತರ is equal to 10 ಸೆಂಟಿಮೀಟರ್. ಸಿಲಿಂಡರ್ನ ತ್ರಿಜ್ಯ is equal to 3.5 ಸೆಂಟಿಮೀಟರ್.
ಸಿಲಿಂಡರ್ ಇಸ್ ಈಕ್ವಲ್ ಟು ಆರ್ ಇಂಟು ಹೆಚ್ ನ ಬಾಗಿದ ಮೇಲ್ಮೈ ಪ್ರದೇಶವನ್ನ ನಾವು ತಿಳಿದಿದ್ದೇವೆ. ಈಗ ಸೂತ್ರದಲ್ಲಿ ಮೌಲ್ಯಗಳನ್ನ ಬದಲಿಸಿ is equal to 2RH is equal to 2 into 227 into 3.5 into 10 is equal to 2 into 22 into 0.5 into 10 is equal to 44 into 5 is equal to 220 centimeter 2. ಸಿಲಿಂಡರ್ನ ಬಾಗಿದ ಮೇಲ್ಮೈ ವಿಸ್ತೀರ್ಣ is equal to 220 centimeter 2. ನಂತರ ನಾವು ಎರಡು ಅರ್ಧಗೋಳಗಳ ಬಾಗಿದ ಮೇಲ್ಮೈ ಪ್ರದೇಶಗಳನ್ನ ಲೆಕ್ಕ ಹಾಕಬೇಕು. ಅರ್ಧಗೋಳದ ಬಾಗಿದ ಮೇಲ್ಮೈ ವಿಸ್ತೀರ್ಣ is equal to 2r2. ಆದ್ರಿಂದ ಎರಡು ಅರ್ಧಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣ is equal to 2 into 2r2 is equal to 4 5 r square. is equal to 4 into 227 into 3.5 whole square. is equal to 4 into 227 into 3.5 into 3.5 is equal to 4 into 22 into 0.5 into 3.5 is equal to 88 into 1.75 is equal to 154 cm square. ಎರಡು ಅರ್ಧಗೋಳಗಳ ಬಾಗಿದ ಮೇಲ್ಮೈ ವಿಸ್ತೀರ್ಣವು 154 cm ಸ್ಕ್ವೇರ್. ಆದ್ರಿಂದ ಲೇಖನದ ಒಟ್ಟು ಮೇಲ್ಮೈ ವಿಸ್ತೀರ್ಣ is equal to 2 ಅರ್ಧಗೋಳಗಳ ಸಿಲಿಂಡರ್ CSI is equal to 220 plus 154 is equal to 374 cm square. ವಿದ್ಯಾರ್ಥಿಗಳೇ, ಈಗ ನಾವು ಕಲಿತಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋಣ. ಪಾಠದ ಸಾರಾಂಶ: ಸಂಯೋಜಿತ ಆಕೃತಿಯು ಅನೇಕ ಸರಳ ಆಕಾರಗಳನ್ನ ಒಟ್ಟಿಗೆ ಸಂಯೋಜಿಸಿದ ಆಕಾರವಾಗಿದೆ. ಘನವೊಂದರ ಒಟ್ಟು ಮೇಲ್ಮೈ ವಿಸ್ತೀರ್ಣವು ಅದರ ಎಲ್ಲಾ ಮೇಲ್ಮೈಗಳ ಪ್ರದೇಶಗಳ ಮೊತ್ತವಾಗಿದೆ. ಸೇರುವುದು, ಸ್ಕೂಪಿಂಗ್, ಕತ್ತರಿಸುವುದು ಸರಳವಾದ ಆಕಾರಗಳನ್ನ ಸಂಯೋಜಿಸುವ ಅಥವಾ ಮಾರ್ಪಡಿಸುವ ಮೂಲಕ ಸಂಯೋಜಿತ ಅಂಕಿಗಳನ್ನ ರಚಿಸಲು ಬಳಸುವ ಕಾರ್ಯಾಚರಣೆಗಳನ್ನ ಸೂಚಿಸುತ್ತೆ. ಮೇಲ್ಮೈ ವಿಸ್ತೀರ್ಣ ಮತ್ತು ಸಂಯೋಜನೆಗಳ ಪರಿಕಲ್ಪನೆಗಳನ್ನ ಪ್ಯಾಕೇಜಿಂಗ್, ವಿನ್ಯಾಸ, ವಾಸ್ತುಶಿಲ್ಪ ಮತ್ತು ಎಂಜಿನಿಯರಿಂಗ್ ನಂತಹ ವಿವಿಧ ಕ್ಷೇತ್ರಗಳಲ್ಲಿ ವಸ್ತುಗಳನ್ನ ಮತ್ತು ರಚನೆಗಳನ್ನ ಅತ್ಯುತ್ತಮವಾಗಿ ಬಳಸಲಾಗುತ್ತೆ.